ಈಗ ಏನಾದ್ರು ಮೇಲ್ದರ್ಜೆಗೇರಿಸ್ತಕ್ಕಂತ ಸಂದರ್ಭ ಬಂದಾಗ ಮನೆಯನ್ನು ಕನ್ಸಿಡರ್ ಮಾಡ್ತೇನೆ. ಮತ್ತೆ ಎಲ್ಲೆಲ್ಲಿ ಅವ್ರ ಆಸ್ಪತ್ರೆ ಬೇಕು ಅಂತ ಮುಂದ್ ಕಡೆ ಏನು ಆಸ್ಪತ್ರೆ ಬೇಕು ಅಂತ ಅವ್ರು ಕೇಳಿದಿರಿ. ಮುಂದಿನ ದಿನಗಳಾಗ ಮಾಡ್ಕೊಡ್ತೀನಿ, ನಾನು ಆಸ್ಪತ್ರೆ ಮಾಡ್ಕೊಡ್ತೀನಿ. ಓಕೆ. ಶ್ರೀ ಗೋಪಾಲಕೃಷ್ಣ ಬೇಲೂರ್ ಲಾ ಟಿ.ಬಿ. ಜಯಚಂದ್ರ. ಶ್ರೀ ಟಿ.ಬಿ. ಜಯಚಂದ್ರ. ಸಭಾಧ್ಯಕ್ಷರೇ, ಪಶ್ಚಿಮ ಘಟ್ಟದ ಎತ್ತಿನಹೊಳೆ ಯೋಜನೆಯ ಸಿರಾ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ತ್ವರಿತವಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾ ಇದ್ದೀನಿ. ಏನಾದ್ರು ಮಾತಾಡ್ಬಿಡಿ, ಆಮೇಲೆ ಉತ್ತರ ಮಾಡ್ತೀನಿ. ನಾನು ಯಾವಾಗಲೂ ನಾನು ಸಿರಾಕ್ಕೆ ಅಲ್ಲ, ಸಿರಾದಿಂದ ಪ್ರಾರಂಭಗೊಂಡು ಇಡೀ ಜಿಲ್ಲೆಗೆ ಬರ್ತದೆ ಅದನ್ನೇ. ಈಗ ಸಭಾಧ್ಯಕ್ಷರೇ, ಇದೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಇದರಲ್ಲಿ ಕುಡಿಯ ನೀರಿಗೋಸ್ಕರ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ, ಮಧುಗಿರಿ ಮತ್ತು ಸಿರಾ ಭಾಗಗಳಿಗೆ ನೀರು ಕೊಡ್ತಕ್ಕಂಥ ಕುಡಿಯ ನೀರನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಏನಾಗಿದೆ. ಚಿಕ್ಕನಾಯಕನಹಳ್ಳಿನಲ್ಲಿ ಕುಡಿಯ ನೀರಿಗೋಸ್ಕರ ಕೊಡಬೇಕಾದಾಗ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ. ಆದರೆ ಸಿರಾಕ್ಕೆ ಬಂದಾಗ 514 MCFT ನೀರೇನು ಅಲೋಕೇಶನ್ ಆಗಿತ್ತು, ಅದು ಇದುವರೆಗಾಗಿ ಬಳಕೆ ಆಗಿಲ್ಲ. ಅದನ್ನು ಎನ್ ಬ್ಲಾಕ್ ಅದನ್ನ ನೀರೆಲ್ಲ ಕೊಡ್ತೀವಿ ಅಂತಾರೆ. ಎನ್ ಬ್ಲಾಕ್ ನೀರು ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೆರೆಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಕೆರೆಗಳಿಗೆ ಕೊಟ್ಟರೆ ಅಂತರ್ಜಲ ಅಭಿವೃದ್ಧಿ ಆಗ್ತದೆ, ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತ ಬಗೆಹರಿತದೆ. ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಲಭಾಗದಲ್ಲಿ ಬರ್ತಕ್ಕಂಥ ಅತಿ ಎತ್ತರದಲ್ಲಿ ಇರತಕ್ಕಂಥ ಜಾಗಗಳಲ್ಲಿ ಸುಮಾರು 150ಕ್ಕೂ 200 ಕೆರೆಗಳಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ನೀರು ಬರೋದಿಲ್ಲ. ಆ ಭಾಗದಲ್ಲಿ ನೈಟ್ರೇಟು ಮತ್ತು ಫ್ಲೋರೈಡ್ ಸಿಕ್ಕಾಪಟ್ಟೆ ಆಗಿರ್ತಕ್ಕಂಥದ್ದು ಕುಡಿಯುವ ನೀರಿಗೆ ಅತಿ ಕಷ್ಟ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ದಯಮಾಡಿ ನಾನು ಹೇಳ್ತಾ ಇರತಕ್ಕಂಥದ್ದು, ಇದು ಸಣ್ಣ ನೀರಾವರಿನ ವ್ಯಾಪ್ತಿನಲ್ಲಿ ಮಾಡೋದು ಕಷ್ಟ ಆಗ್ತದೆ. ಆ ಕಾರಣಕ್ಕೋಸ್ಕರ ಎತ್ತಿನಹೊಳೆ ಯೋಜನೆಯಲ್ಲಿ ಇದನ್ನ ಕುಡಿಯುವ ನೀರಿನ ಯೋಜನೆ ಆದ್ಯತೆಯನ್ನಾಗಿಟ್ಟುಕೊಂಡು ಅಂತರ್ಜಲ ಅಭಿವೃದ್ಧಿ ಮಾಡತಕ್ಕಂಥದ್ದು ಸೇರಿಕೊಂಡಂತೆ ನೀವು ಮಾಡಬೇಕು, ಅದನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ. ಮತ್ತು ಅದಕ್ಕೆಲ್ಲ ಒಂದು DPR ಮಾಡೋದಕ್ಕೆ ಇದುವರೆಗಾಗಿ ಯೋಜನೆ ಪ್ರಾರಂಭ ಆಗಿ 10 ವರ್ಷ ಆದ್ರೂ ಕೂಡ ಒಂದು DPR ಸಹಿತ ಮಾಡ್ಸಕ್ ಹೋಗಿಲ್ಲ. ಅಂದ್ರೆ ಹಿಂದೆ ಇದ್ದವರು ಯಾವ ರೀತಿಯಾಗಿ ಈ ಯೋಜನೆ ಬಗ್ಗೆ ಆಸೆಟ್ ಯಾವ ರೀತಿಯಾಗಿ ಇಟ್ಕೊಂಡಿದ್ರು, ಸಿರಾ ಬಗ್ಗೆ ಅದು ಯಾಕೆ ಅಲರ್ಜಿ ಇತ್ತೋ ನನಗಂತೂ ಅರ್ಥ ಆಗಿಲ್ಲ. ದಯಮಾಡಿ ಈಗಲಾದ್ರೂ ಕೂಡ ಅದಕ್ಕೆ ನೀರನ್ನ ಹರಿಸೋದ್ರ ಬಗ್ಗೆ ಅಂತರ್ಜಲ ಅಭಿವೃದ್ಧಿ ಕುಡಿಯುವ ನೀರಿಗೆ ಕೊಡೋದಕ್ಕೋಸ್ಕರ ಇದನ್ನ ಯೋಜನೆಯನ್ನು ರೂಪಿಸಬೇಕು, ಅನುಷ್ಠಾನ ಮಾಡಬೇಕು ಅಂತೇಳಿ ಮನವಿ ಮಾಡ್ತಿದ್ದೆ. ಮಂತ್ರಿಗಳೇ, ಅಧ್ಯಕ್ಷ, ನಮ್ಮ ಜಯಚಂದ್ರ ಬಹಳ ಹಿರಿಯರು, ಬಹಳ ಬುದ್ಧಿವಂತರಿದ್ದಾರೆ, ಏನ್ ಬೇಕು ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ ಈಗಾಗಲೇ. ಆದರೂ ಅರ್ಧ TMC 514 TMC ನೀರನ್ನ 200 ಕೆರೆಗಳಿಗೆ ನೀರು ಹರಿಸಬೇಕು ಅಂತೇಳಿ ಈಗಾಗಲೇ ನಮ್ಮ ಗಮನನ ಸೆಳೆದಿದ್ದಾರೆ. ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಕೊರಟಗೆರೆ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ತಾಲೂಕುಗಳಿಗೆ, ಶಿರಾ ಈ 4 ತಾಲೂಕುಗಳಿಗೆ, ಹೊರ ಹೋಬಳಿ ಹಾಗೂ ಮಧುಗಿರಿ ತಾಲೂಕಿನ ಕೆಲವು ಭಾಗಗಳಿಗೆ ಅಂತರ್ಜಲ ಅಭಿವೃದ್ಧಿಗೆ ಈಗಾಗಲೇ ತುಂಬಿಸಲು 4.5 TMC ನೀರನ್ನ ಹಂಚಿಕೆ ಮಾಡುವುದು ಸರಿ. ಆದರೆ ಶಿರಾ ತಾಲೂಕು ಸಂಬಂಧಪಟ್ಟಂತೆ ಅವರು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ 200 ಕೆರೆಗಳು ಒಳಪಡಿಸುತ್ತದೆ. ಈ ಕೆರೆಗಳ ಮಳೆ ನೀರು ಶೇಖರಣೆಯಾಗಿದ್ದು ಅತಿ ಕಷ್ಟಕರವಾಗಿದ್ದು, ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ತೀರಾ ತಳಮಟ್ಟವನ್ನು ತಲುಪುವುದರಿಂದ ಇಲ್ಲಿಂದ ಜನರಿಗೆ ನೈಟ್ರೇಟ್, ಐರನ್ ಮತ್ತು ಫ್ಲೋರೈಡ್ಗಳಿಂದ ಕೂಡಿದ ನೀರನ್ನು ಕುಡಿಯುವುದರಿಂದ ವಿಷಾದನೀಯವಾಗಿದೆ. ಇತ್ತೀಚಿನ ವಿಶ್ವಸಂಸ್ಥೆಯವರು ಕೂಡ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಸಹ ಅಂತರ್ಜಲ ಬಳಕೆಯ ಬಗ್ಗೆ ತೀವ್ರವಾಗಿ ಅತಿಯಾಗಿ ಬಳಕೆಯಾಗುತ್ತಿದೆ. ಈ ಬಗ್ಗೆ ಕೇಂದ್ರದ ಅಂತರ್ಜಲ ಜಲಮಂಡಳಿ, ಕೇಂದ್ರ ಜಲಶಕ್ತಿ ಮತ್ತು ಪರಿಸರ ಇಲಾಖೆ ಪ್ರತಿಕ್ರಿಯೆಯನ್ನ ಬಯಸುವುದನ್ನು ಆಹ್ವಾನಿಸಿದ್ದಲ್ಲಿ ಸರ್ಕಾರ ತೀವ್ರವಾಗಿ ಯೋಚಿಸಬೇಕಾದ ಸಂಗತಿ ಬಂದಿದೆ. ಶಿರಾ ತಾಲೂಕಿಗೆ ಈಗಾಗಲೇ ನಾನು ಹೇಳಿದಂಗೆ 0.5 TMC ನೀರನ್ನ 200 ಕೆರೆಗಳಿಗೆ ಹರಿಸಿದರೆ ಸ್ವಲ್ಪ ಆ ಕ್ಷೇತ್ರಕ್ಕೆ ಸ್ವಲ್ಪ ಅಂತರ್ಜಲ ಸುಧಾರಣೆ ಆಗುತ್ತದೆ ಎಂದು ಈಗಾಗಲೇ ನಾವು ಅದರ ಬಗ್ಗೆ ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅವರ ಏನು ಬಲ್ಕ್ ವಾಟರ್ ಸಪ್ಲೈ ಬಗ್ಗೆ ಕೂಡ ಅವರು ಗಮನ ಸೆಳೆದಿದ್ದಾರೆ, ಅಲ್ಲೊಂದು ಔಟ್ಲೈಟ್ ಆಗಬೇಕು ಅಂತೇಳಿ.
ಮಾನ್ಯ ಶಾಸಕರು ಕೇಳಿದಂತದನ್ನ ಬಹಳ ಸಹಾನುಭೂತಿಯಿಂದ ನಾವು ಗಮನಿಸ್ತೇವೆ. ಅವರ ಹತ್ರ ಕೂತ್ಕೊಂಡು ಕೂಡ ನಾವು ಚರ್ಚೆ ಮಾಡಿ ಒಂದು ಹೊಸ ಆದೇಶ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ವಿವಿಧ ಹಂತದಲ್ಲಿ ಸದರಿ ಯೋಜನೆಯನ್ನ ಸುಮಾರು ಈಗಾಗಲೇ ಯೋಜನೆ ಮಾಡಿದ್ದೇ ಎಷ್ಟೋ ಈಗಾಗಲೇ 23,000 ಕೋಟಿ ಈಗಾಗಲೇ ಮುಟ್ಟಿದೆ. ಸೊ ಮಿಕ್ಕಿದ್ದ ಕೆಲವು ಇದನ್ನ ನಾವು ತೆಗೆದುಕೊಂಡು ಈ ಯೋಜನೆ ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಬಹಳ ನಮ್ಮ ಸರ್ಕಾರಕ್ಕೆ ಒಂದು ಬಹಳ ದೊಡ್ಡ ಚಾಲೆಂಜಿಂಗ್ ಜಾಬ್. ಅದನ್ನು ಆದಷ್ಟು ಜಲ್ದಿ ಅದನ್ನು ಮಾಡ್ತೀವಿ. ಡಾಕ್ಟರ್ ಶೈಲೇಂದ್ರ ಬಿಲ್ ಮೇಲೆ ನೀರು ಕೊಡೋದು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋದಾಗುತ್ತೆ. ಡಿಪಿಆರ್ ಮಾಡೋದಕ್ಕೆ ನಾವು ಅನುಮತಿ ಕೊಡಿ. ಓಕೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ. ಮಾನ್ಯ ಅಧ್ಯಕ್ಷರೇ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ವಹಿಸುವ ಉದ್ದೇಶಿಸಿರುವ ಪೆರಿಫೆರಲ್ ವರ್ತುಲ ರಸ್ತೆ ಯೋಜನೆ ಆರಂಭಿಸಲು ಸರ್ಕಾರ ಕೈಗೊಂಡಿರುವ ಕ್ರಮದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಬೇಕಂತ ನನಗೆ. ಹೇಳಿ, ಅದು ಏನ್ ಬೇಕು ಹೇಳಿದ್ರ ಬಗ್ಗೆ. ಹೀಗೆ ಉತ್ತರ ಬಂದಿದೆ. ಜಸ್ಟ್ ಸೈನ್ ಹಾಕ್ಸವರ ಸೈನ್ ಹಾಕಿದಿರ ಅಷ್ಟೇ. ಇಲ್ಲ, ನನಗೆ ನಾಲೆಜ್ ಇದೆ ಅಂತ ಕೇಳ್ತಾ ಇದ್ದೀನಿ ಸರ್. ನನ್ನ ಫ್ರೆಂಡು ಯಾರೋ ಪಕ್ಕದಲ್ಲಿ ಅಕ್ಕಪಕ್ಕ ಇರೋರು ಹಾಕ್ಸಿದ್ದಾರೆ. ಹಾಗೇನಿಲ್ಲ ಸರ್, ನಾನೇ ಕೇಳಿದ್ದು. ಓಕೆ, ಬಹಳ ಸಂತೋಷ. ಈಗ ಅಧ್ಯಕ್ಷರೇ, ಈ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಅವರು ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ನಾನು ಅದನ್ನ ಎಕನಾಮಿಕ್ ಕಾರಿಡಾರ್ ಅಂತೇಳಿ ಹೊಸದಾಗಿ ಅದಕ್ಕೆ ರೂಪ ಕೊಡಬೇಕು ಅಂತೇಳಿ ಬಹಳ ಹೊರಟಿದ್ದೇವೆ. ಬಹಳ ವರ್ಷದಿಂದ ಇದು ನಿಂತಿದೆ. ಸುಮಾರು ಒಂದು 15 ವರ್ಷ ಆಗಿದೆ ಇದಕ್ಕೆ. ಈಗ ನಾನು ಟೆಂಡರ್ ಕರೆದಿ ವ್ಯವಸ್ಥೆ ಮಾಡಿದ್ದೇನೆ. ಈಗಾಗಲೇ ಸುಮಾರು ಯೋಜನೆಗೆ 2,596 ಎಕರೆ ಇದಕ್ಕೆ ಬೇಕಾಗಿದೆ. ಸರ್ಕಾರದ ಜಮೀನು ಬರೀ 220 ಎಕರೆ ಮಾತ್ರ, ಮಿಕ್ಕಿದ್ದು ಖಾಸಗಿ ಜಮೀನು. ಒಂದು ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಈ ಜಮೀನಿಗೆ ಹಣ ಕೊಡೋ ವಿಚಾರದಲ್ಲಿ ಒಂದು ದೊಡ್ಡ ಆದೇಶ ಇತ್ತು. ಅದ್ರ ಬಗ್ಗೆ ನಾನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಅವ್ರಿಗೆ ರೈತರಿಗೆ ನಾವು ಉಳಿಸಿಕೊಂಡು ರೈತರಿಗೂ ಸಹಾಯ ಮಾಡಿ ನಾನು ರೈತರಿಗೆ ನೇರವಾಗಿ ಹೇಳಿದ್ದೇನೆ, ಯಾವ ಕಾರಣಕ್ಕೂ ನಾನು ಅದನ್ನ ಡಿನೋಟಿಫೈ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ಇದನ್ನ ಕಾರ್ಯರೂಪಕ್ಕೆ ಆಗಬೇಕು ಅಂತ ಸುಮಾರು 23-24 ಸಾವಿರ ಕೋಟಿ ರೂಪಾಯಿ ಅಷ್ಟು ಬೇಕು ಅಂತೇಳಿ ಈಗಾಗಲೇ ನಮಗೊಂದು ಎಸ್ಟಿಮೇಟ್ ಕೂಡ ಆಗಿದೆ. ಈಗಾಗಲೇ ನಾನು ಟೆಂಡರ್ ಕೂಡ ಕರೆದಿದ್ದೇನೆ. ಟೆಂಡರ್ ಕೂಡ ಈಗಾಗಲೇ ಇದ್ರ ಬಗ್ಗೆ ಬಹಳ ದೊಡ್ಡ ನಡೀತಾ ಇದೆ. ಸೊ ಈ ಯೋಜನೆಯನ್ನ ಈಗಾಗಲೇ ನಾನು ಅವರಿಗೆ ಉತ್ತರ ಬಂದಿಲ್ಲ ನಿಮಗೆ. ಈಗ ಜಸ್ಟ್ ಒಂದು ನಿಮಿಷ. ಓಕೆ, ನಾನು ಕಳಿಸ್ಕೊಡ್ತೀನಿ. ಉತ್ತರ ಸಿಕ್ಕಿದೆ ಅಲ್ಲ, ಸ್ವಲ್ಪ ಸರಿ ಮಾಡಿ. ಇಲ್ಲ, ಈಗ ನೀವು ಹೇಳಿ ಸರ್, ಉಳಿದವರಿಗೂ ಗೊತ್ತಾಗುತ್ತೆ. ರೈತರಿಗೆ ಹೆಚ್ಚಿಗೆ ಸ್ವಲ್ಪ ಪರಿಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈಗಾಗಲೇ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ತೇವೆ. ಇದನ್ನ ನಾವು ಪೆರಿಫೆರಲ್ ರಿಂಗ್ ರೋಡ್ ನ ನಾವು ಎಕನಾಮಿಕ್ ಕಾರಿಡಾರ್ ರಸ್ತೆ ಅಂತೇಳಿ ಹೊಸ ನೇಮಕ ಮಾಡಿ ಇದನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಬದ್ಧತೆಯನ್ನ ತೋರಿಸ್ತಾ ಇದೆ. ಸರ್ ಅದರದೇ ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇಡೀ ವಿಶ್ವನೇ ಬೆಂಗಳೂರು ಕಡೆ ನೋಡ್ತಾ ಇದೆ. ತಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಈಗ ತಾನೇ ಎಲ್ಲ ಕಡೆ ಚರ್ಚೆಯಲ್ಲಿದೆ. ನನ್ನಷ್ಟೇ ಇಡೀ ಬೆಂಗಳೂರು ಅಂತೆಲ್ಲ ಬೆಂಗಳೂರಲ್ಲಿ ಓನ್ಲಿ ಬೆಂಗಳೂರದಲ್ಲೇ ನಾವು ಉಳಿಯಲ್ಲ, ಇಡೀ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಉಳಿತಾರೆ. ಸುಮಾರು 1.5-2 ಕೋಟಿ ಜನ ಇಲ್ಲಿ ವಾಸಿಸ್ತಾರೆ. ನಮ್ದೇನು ಉದ್ದೇಶ ಅಂದ್ರೆ ಆದಷ್ಟು 2007 ಹಿಡಿದು ಇದು ಪೆಂಡಿಂಗ್ ಇದೆ. ಯಾವ ಸರ್ಕಾರ ಈ ಸರ್ಕಾರ ನಾನು ಮಾತಾಡ್ತಾ ಇಲ್ಲ, ಅವಾಗಿನ ಹಿಡಿದು ಪೆಂಡಿಂಗ್ ಇದೆ ಇದು. ಈ PPP ಮಾಡೆಲ್ ಅಲ್ಲಿ ತಾವು ಮಾಡ್ತಾ ಇದ್ದೀರಾ. ಸುಮಾರು ಈಗ ಇದಕ್ಕಿಂತ ಮೊದಲು ಜಪಾನ್ ಕಂಪನಿನೂ ಸ್ಯಾಂಕ್ಷನ್ ಆಗಿದ್ದು ಬಿಕಾಸ್ ಆಫ್ ಭೂಸ್ವಾಧೀನ. ಇದು ಮುಂದುವರೆದಿಲ್ಲ ನನ್ನ ತಿಳಿದ ಪ್ರಕಾರ. ನನ್ನ ಬೆಂಗಳೂರು ದಟ್ಟಣೆ ಹೋಗ್ಬೇಕು, ಹಂಗ ಹೈದರಾಬಾದಲ್ಲಿ ಓರಾರ್ ಆಯ್ತು. ಇದು ಬೇಗ ಆದ್ರೆ ಜನದಟ್ಟಣೆ ಕಡಿಮೆ ಆಗುತ್ತೆ. ಮತ್ತೆ ಎಲ್ಲಾ ಜನರಿಗೆ ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬ್ರ್ಯಾಂಡ್ ಬೆಂಗಳೂರು ಇಡೀ ಅಂತ ವಿಶ್ವ ಮಟ್ಟದಲ್ಲಿ ಹೋಗ್ಬೇಕಂದ್ರೆ ನಮ್ಮೆಲ್ಲರೂ ಕನ್ನಡಿಗರ ಇಚ್ಛೆ. ಅದ್ರ ಪ್ರಕಾರ ನಾನು ಹೇಳ್ತೇನೆ. ಮತ್ತೆ ಅದೇ ತರ ಯಾರು ರೈತರಿಗೆ ಅನ್ಯಾಯ ಆಗಬಾರ್ದು. ಅವರು ಒಳ್ಳೆ ಕಾರ್ಯ ಆಗಬೇಕು, ಬೆಂಗಳೂರಲ್ಲಿ ಟ್ರಾಫಿಕ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ. ಇದನ್ನ ಈಗಾಗಲೇ PPP ಮಾಡಲ್ ಅಲ್ಲಿ ತೆಗೆದುಕೊಳ್ಳಿಕ್ಕೆ 73 ಕಿಲೋಮೀಟರ್ ಒಂದ್ ಕಡೆ ನೈಸ್ ರೋಡ್ ಬಂದಿದೆ, ಇನ್ನೊಂದ್ ಕಡೆ 73 ಕಿಲೋಮೀಟರ್ ಈ ಉತ್ತರ ಭಾಗದಲ್ಲಿ ಆಗಬೇಕು ಅಂತೇಳಿ 29/1/2024 ಈಗಾಗಲೇ ಟೆಂಡರ್ಗೆ ನಾನು ಆಹ್ವಾನಿಸಿದ್ದೇನೆ. ಬಿಡ್ಗಳು ಕೂಡ ನಾವು ಈಗಾಗಲೇ ಸ್ವೀಕಾರ ಆಗಿ 29ನೇ ತಾರೀಕಿಗೆ 2ನೇ ಈ ತಿಂಗಳು ಕೊನೆ ಹಂತ ಬಂದಿದೆ. ಇದನ್ನ ನಾವು ತೆಗೆದುಕೊಳ್ತೇವೆ, ನಾವು ಮಾಡ್ತೇವೆ. ಈಗಾಗಲೇ ಫೈನಾನ್ಷಿಯಲ್ ರಿಸೋರ್ಸಸ್ ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಚಿಂತೆ ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಇದು ಬಹಳ ಅವಶ್ಯಕತೆ ಇದೆ, ಇದಕ್ಕೆ ನಮ್ಮ ಬದ್ಧತೆ ಇದೆ. ಹಿಂದೆ ನಿಮ್ಮ ಸರ್ಕಾರ ಕೂಡ ಬಹಳ ಪ್ರಯತ್ನ ಮಾಡಿತ್ತು.
ಬಿಡ್ಗಳು ಯಾರು ಸರಿಯಾಗಿ ಬರಲಿಲ್ಲ, ಫೇಲ್ಯೂರ್ ಆಗಿತ್ತು. ಈಗ ಸ್ವಲ್ಪ ಮಾಡೆಲ್ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಡಾಕ್ಟರ್ ಎಚ್ ಡಿ ರಂಗನಾಥ್. ಮಾನ್ಯ ಸಭಾಧ್ಯಕ್ಷರೇ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್